किसान संघ के राष्ट्रीय किसान संघ के राष्ट्रीय किसान संघ के राष्ट्रीय किसान संघ के ಪಾವಗಡ ತಾಲೂಕು ರಾಷ್ಟ್ರೀಯ ಕಿಸಾನ್ ಸಂಘದ ತಾಲೂಕು ಅಧ್ಯಕ್ಷರಾಗಿ ನೇರಳೆಕುಂಟೆ ನಾಗರಾಜ್ ಅವರು, ಉಪಾಧ್ಯಕ್ಷರಾಗಿ ದೊಂಬತ್ಮರಿಯ ಎ ಕೃಷ್ಣಪ್ಪನವರು, ಪ್ರಧಾನ ಕಾರ್ಯದರ್ಶಿಯಾಗಿ ದೊಂಬತ್ಮರಿ ಗ್ರಾಮದ ವೆಂಕಟ ರಾಮರೆಡ್ಡಿಯವರು ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಬುಧವಾರ ಪಾವಗಡ ಪಟ್ಟಣದ ನಿರೀಕ್ಷಾ ಮಂದಿರದಲ್ಲಿ ರಾಷ್ಟ್ರೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷರಾದ ವಿ ನಾಗಭೂಷಣ ರೆಡ್ಡಿಯವರ ಮಾರ್ಗದರ್ಶನದಲ್ಲಿ ಈ ಎಲ್ಲ ಪದಾಧಿಕಾರಿಗಳು ಆಯ್ಕೆಯಾಗಿದ್ದಾರೆ. ಆಯ್ಕೆಯಾದ ನೂತನ ಅಧ್ಯಕ್ಷರಾದ ನಾಗರಾಜ್ ಅವರು ಪಾವಗಡ ಪವರ್ ನ್ಯೂಸ್ನೊಂದಿಗೆ ಮಾತನಾಡಿದ್ದಾರೆ. ರೈತ ಸಂಘ ಅಧ್ಯಕ್ಷರನ್ನು ನಮ್ಮ ಹಿರಿಯವರು ನಾಗಭೂಷಣ ರೆಡ್ಡಿ ಅವರು ನಮಗೆ ಈ ಅವಕಾಶ ಕೊಟ್ಟು ತಾಲೂಕು ಇಂಧನ ಏನೋ ಕೆಟ್ಟ ಹೆಸರು ಬರ್ದಂಗ ನೋಡ್ಕೋಬೇಕು ಅಂತ ವಿನಂತಿ ಹೇಳಿ ಸರ್. ಮೊದಲು ಎ ಕೃಷ್ಣಪ್ಪ ದೊಂಬತ್ಮರಿ ನನ್ನ ರೈತ ಸಂಘದ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ನಾವು ರೈತರ ಆಗುವಗಳಿಗೆ ಸಮಸ್ಯೆಗಳಿಗೆ ಹೋಗುಟ್ಟು ಯಾವುದೇ ತಾರತಮ್ಯ ಇಲ್ಲದೆ ಅವರ ಸಮಸ್ಯೆಗಳಿಗೆ ನಾವು ಬಗೆಹರಿಸುವಂಥ ನಮಗೆ ಜವಾಬ್ದಾರಿ ನೀಡಿದರೆ ಅದರಂತೆ ನಾವು ಕರ್ತವ್ಯ ನಿಷ್ಠೆಯಾಗಿ ನಾವು ಪಾಲಿಸ್ತೀವಿ ಅಂತ ಹೇಳಿ ನನ್ನ ಮಾತನ್ನು ಪಾವಗಡ ನಾನು ರಾಷ್ಟ್ರೀಯ ಕಿಸಾನ್ ಸಂಘ ಸ್ಟೇಟ್ ಅಧ್ಯಕ್ಷ ನಾಗಭೂಷಣ ರೆಡ್ಡಿ ಅಂತ ಪಾವಗಡ. ಈಗ ರಾಷ್ಟ್ರೀಯ ಕಿಸಾನ್ ಸಂಘ ಪಾವಗಡ ತಾಲೂಕು ಒಂದು ಬ್ರ್ಯಾಂಚನ್ನು ಓಪನ್ ಮಾಡಲು ತಾಲೂಕಿನಲ್ಲೇ ಇರ್ತಕ್ಕಂಥ ನಮ್ಮ ನಾಗರಾಜು ಮತ್ತು ಕೃಷ್ಣಪ್ಪ ಅಂತ ಮತ್ತು ವೆಂಕಟರಾಮರೆಡ್ಡಿ ಅಂತ ಈ ಮೂವರನ್ನು ನಾನು ರಾಷ್ಟ್ರೀಯ ಕಿಸಾನ್ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಅಂತ ಮಾಡಿದ್ದೀವಿ. ಅದೇ ಥರ ಈ 3 ಜನ ಇವರು ನಾಳೆ ಬೆಳಗ್ಗೆ ಒಂದು ರೈತರಿಗೆ ನೆರವಾದಂತಹ ಕಾರ್ಯಕ್ರಮಗಳನ್ನು ಮಾಡುವ ಸಲುವಾಗಿ ತುಂಬ ಪ್ರಾಮಾಣಿಕವರು, ಬಹಳ ನಿಷ್ಠಾವಂತರಾಗಿ ಕೆಲಸ ಮಾಡುತ್ತಾರೆ ಅನ್ನೋ ಒಂದು ದೃಢ ನಿರ್ಧಾರದಿಂದ, ನಂಬಿಕೆಯಿಂದ ಇವರಿಗೆ ಈ ಪದವಿಗಳನ್ನು ಕೊಟ್ಟು ಇವರು ನಾಳೆಯಿಂದಲೇ ಮುಂದುವರಿಯಲು ನಾನು ಅವರಿಗೆ ಅಧಿಕಾರವನ್ನು ಕೊಟ್ಟಿರುತ್ತೇನೆ. ವೆಂಕಟರಾಮರೆಡ್ಡಿ ಅಂತ ಆಲ್ರೆಡಿ ನಾವು 5 ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಆದರೆ ಇವಾಗ ನಮ್ಮ ಅಣ್ಣ ರಾಷ್ಟ್ರೀಯ ಕಿಸಾನ್ ಸಂಘದ ಅಧ್ಯಕ್ಷರು ನಾಗಭೂಷಣ ರೆಡ್ಡಿ ಅವರು ಹೊಸ ಸಂಘ ಕಟ್ಟಬೇಕು ಅಂತ ಹೇಳಿ, ಒಳ್ಳೆಯ ಕಾರ್ಯಕ್ರಮವನ್ನು ರೂಪಿಸಬೇಕು ರೈತರಿಗೋಸ್ಕರ ಅಂತ ಹೇಳಿ ನಮ್ಮನ್ನು ಅಧ್ಯಕ್ಷರಾಗಿ ನಾಗರಾಜನ್ನ ಮತ್ತು ಉಪಾಧ್ಯಕ್ಷರಾಗಿ ಕೃಷ್ಣಪ್ಪ ಮಾಸ್ಟರ್ನ ಕಾರ್ಯದರ್ಶಿಯಾಗಿ ವೆಂಕಟರಾಮರೆಡ್ಡಿಯನ್ನು ನಿರೂಪಣೆ ಮಾಡಿದ್ದಾರೆ. ಪಾವಗಡ ತಾಲೂಕು ರಾಷ್ಟ್ರೀಯ ಕಿಸಾನ್ ಸಂಘದ ಸದಸ್ಯರಾಗಿ ವೆಂಕಟಾಪುರ ಗ್ರಾಮದ ಈಶ್ವರಪ್ಪ, ನಾರಾಯಣಪ್ಪ, ನಾಗೇಶ್, ಚಂದ್ರಪ್ಪ, ವಿಎನ್ ವಿಜಯ್ ಕುಮಾರ್, ಜಗನ್ನಾಥ್, ದೊಂಬತ್ಮರಿ ಗ್ರಾಮದ ಪಾಪನ ಲಕ್ಷ್ಮೀ ನರಸಯ್ಯ, BH ಕೃಷ್ಣಮೂರ್ತಿ, ಎಂ ಲಿಂಗಪ್ಪ, ಖ್ಯಾತಗಾನ ಚೆಲ್ಲದ ಶ್ರೀನಿವಾಸಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಪಾವಗಡ ತಾಲೂಕಿನ ರೈತರ ಸಮಸ್ಯೆಗಳನ್ನು ರಾಷ್ಟ್ರೀಯ ಕಿಸಾನ್ ಸಂಘದ ಈ ಒಂದು ಪದಾಧಿಕಾರಿಗಳು ಬಗೆಹರಿಸುವ ನಿಟ್ಟಿನಲ್ಲಿ ಶ್ರಮಿಸಲಿ ಎಂಬುದಾಗಿ ಪಾವಗಡ ಪವರ್ ನ್ಯೂಸ್ನ ಆಶಯವಾಗಿದೆ. ಬುಧವಾರ ಬೆಳ್ಳಂಬೆಳಗ್ಗೆ ಅಂದರೆ ಕಚೇರಿ ಸಮಯಕ್ಕೆ ಪಾವಗಡ ತಾಲೂಕು ಕಚೇರಿಗೆ ಲೋಕಾಯುಕ್ತರು ದಾಳಿ ಮಾಡಿದ್ದಾರೆ. ಪಾವಗಡ ಕಚೇರಿಯ ತಹಶೀಲ್ದಾರ್ ಕೊಠಡಿ, ಸಕಾಲ ಕೇಂದ್ರ, ಸಭಾಂಗಣ, ಶೌಚಾಲಯ, ಪಗಣಿ ವಿತರಣಾ ಕೇಂದ್ರ, ಸಿಬ್ಬಂದಿಗಳ ಹಾಜರಾತಿ ಪಟ್ಟಿ ಸೇರಿದಂತೆ ಹಲವೆಡೆ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಇದೇ ವೇಳೆ ಬಗರುಕುಂ ಸಾಗುವಳಿಗೆ ಸಂಬಂಧಿಸಿದಂಥ ಕಡತಗಳನ್ನು ಸಹ ಅವರು ಪರಿಶೀಲಿಸಿದ್ದಾರೆ. ದಾಳಿ ವೇಳೆ ಕೆಲ ಹೊತ್ತು ಸಾರ್ವಜನಿಕರಿಗೆ ಪ್ರವೇಶವನ್ನು ನಿರ್ಬಂಧಿಸಿದ್ದು, ನಂತರ ಅರ್ಜಿಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಸಿಬ್ಬಂದಿಗಳ ಬ್ಯಾಗುಗಳು, ಜೇಬುಗಳು ಸಹ ತನಿಖೆ ನಡೆಸಿದ್ದಾರೆ. ಇನ್ನು ಈ ಒಂದು ದಾಳಿಯಲ್ಲಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಅಳಿವೇಶ್ ಮತ್ತು 2 ಸಿಬ್ಬಂದಿ ಹಾಜರಿದ್ದು, ದಾಳಿ ವೇಳೆ ಲೋಕಾಯುಕ್ತ ಕಚೇರಿಯ ಅಧಿಕಾರಿಗಳು ಆಗಮಿಸಿದಾಗ ಪಾವಗಡ ತಹಶೀಲ್ದಾರ್ ಕಚೇರಿಯ ಗ್ರೇಡ್ 2 ತಹಶೀಲ್ದಾರ್ ಚಂದ್ರಶೇಖರ್ ಮತ್ತು ಸಿಬ್ಬಂದಿ ಈ ಒಂದು ತಹಶೀಲ್ದಾರ್ ಕಚೇರಿಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.